ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರಿನ ಬಗ್ಗೆ ಬಿಗ್ ಅಪ್ಡೇಟ್ ಬರ್ತಿರೋದು ಅಂತಾನೆ ಹೇಳ್ಬೋದು. ಏನಪ್ಪ ಕೇಳೋದು ಶಾಕ್ ಆಗೋದು ಅಂತ ಹೌದು. ಎಸ್, ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಅಂತ 100% ಗೊತ್ತಿರುತ್ತೆ. ಯಾರೆಲ್ಲ ವೆಬ್ಸೈಟ್ ಅಲ್ಲಿ ಹೋಗ್ಕೊಂಡು ಟಿಕೆಟ್ ಬುಕ್ ಮಾಡೋದು ಅದು ಇದು ಏನಾದ್ರು ಜಂಜಾಟ, ಮ್ಯಾಚ್ ನ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡ್ತಾ ಇರುವಂತದ್ದು, ಅದು ಕೂಡ ಸ್ಟೇಡಿಯಂ ಅಲ್ಲಿ ಹೋಗ್ಕೊಂಡು ಸೂಪರ್ ಸಂಡೆಗೆ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಅಂಡ್ ಚೆನ್ನೈ ಸೂಪರ್ ಕಿಂಗ್ಸ್ ನ ವಿರುದ್ಧ ಮ್ಯಾಚ್ ಆಗ್ತಾ ಇತ್ತು. ಆ ಡೇ ಅಲ್ಲಿ ನನ್ನ ಪ್ರಕಾರ ನಿನ್ನೆನು ಬಿಟ್ಟಿದ್ರು. ನಿನ್ನೆ ಬಿಟ್ಟ ಒಂದು 50 ಸೆಕೆಂಡ್ಸ್ ಅಲ್ಲಿ ಪೂರ್ತಿ ಆರ್ ಸಿ ಬಿ ಅಂಡ್ ಸಿ ಎಸ್ ಕೆ ಮ್ಯಾಚ್ ನ ಟಿಕೆಟ್ಸ್ ಗಳು ಸೋಲ್ಡ್ ಔಟ್ ಆಗಿರೋದು ಅಂತ ಹೇಳ್ಬೋದಾಗಿದೆ. ಅವ್ರು ಬಿಡುವಂತದ್ದೇ ಒಂದು 45,000 ಅಷ್ಟೇ ಕೆಪಾಸಿಟಿ ಇರುವಂತದ್ದು. ಒಂದು 20-25 ಸಾವಿರ ಅಷ್ಟೇ ಬಿಡ್ತಾರೆ. 25-30 ಸಾವಿರ ಅಷ್ಟೇ. ಮತ್ತೊಂದು 15,000 ಅವ್ರ ಹತ್ರನೇ ಯಾಕಪ್ಪ ಅಂತ ಹೇಳಿದ್ರೆ ಮೇಲ್ಗಡೆ ಬರುವಂತ ಎಲ್ರಿಗೂ ಕೂಡ ನೋಡ್ಲಿಕ್ಕೆ ಆಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ BCCI ನ ಪ್ರೆಸಿಡೆಂಟ್ ಗಳು ಬರ್ತಾರೆ ಅಂಡ್ ಅವ್ರು ಮೇನ್ ಫಾರ್ಮರ್ ಕ್ರಿಕೆಟರ್ಸ್ ಗಳು ಎಲ್ಲರೂ ಕೂಡ ಇರೋದ್ರಿಂದ ಜಸ್ಟ್ ಒಂದು 30,000 ಅಷ್ಟೇ ಬಿಟ್ರು ಕೂಡ, ಅಥವಾ ಅದಕ್ಕಿಂತ ಕಮ್ಮಿ ಬಿಡ್ತಾರೆ. ಅಷ್ಟು ಬಿಟ್ಟದು ಕೂಡ 50 ಸೆಕೆಂಡ್ ಸೋಲ್ಡ್ ಔಟ್ ಆಗೋದು ಅಂತ ಹೇಳಿದ್ರೆ ಅದೆಂತ ಕಮ್ಮಿ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ ಎಸ್, ಆಬ್ವಿಯಸ್ಲಿ ನಮ್ಮ ರಾಯಲ್ ಚಾಲೆಂಜ್ ಬೆಂಗಳೂರು ಯಾವಾಗ್ಲೂ ಮ್ಯಾಚಸ್ ಎಲ್ಲೇ ಇದ್ರು ಕೂಡ ಅದು ನಮ್ಮ ಇಂಡಿಯಾದ ತುತ್ತ ತುದಿಯಿಂದ ಕೆಳಗಡೆ ತುತ್ತ ತುದಿ ತನಕ ಎಲ್ಲೇ ಇದ್ರು ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ಹೋಗ್ಕೊಂಡು ನೋಡೋದು ಅಂತ ಎಕ್ಸೈಟ್ಮೆಂಟ್ ಆಗಿ ನೋಡ್ತಾರೆ. ಅಂಡ್ ಹೋಪ್ಫುಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಷ್ಟು ಬ್ಯಾಗ್, ಅದು ಕೂಡ ಜಸ್ಟ್ 50 ಸೆಕೆಂಡ್ಸ್ ಅಲ್ಲಿ. ಮೊದಲೇದಾಗಿ ಇದು ಸೆಕೆಂಡ್ ಮ್ಯಾಚ್ ನಮ್ಮ ಆರ್ ಸಿ ಬಿ. ಫಸ್ಟ್ ಮ್ಯಾಚ್ SRH ಜೊತೆನೂ ಕೂಡ 90 ಸೆಕೆಂಡ್ಸ್ ಅಲ್ಲಿ, ಅಂದ್ರೆ 1.5 ನಿಮಿಷದಲ್ಲಿ ಪೂರ್ತಿ ಆರ್ ಸಿ ಬಿ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿರುವಂತದ್ದು ಬಿಟ್ಟದ್ದು. ನನ್ನ ಪ್ರಕಾರ ಮತ್ತೊಂದು ಹಾಫ್ ಬಿಡ್ತಾರೆ ಅಂತ ಅನಿಸ್ತಾರೆ. ಇವತ್ತು ಅಥವಾ ನಾಳೆ 100% ಬಿಡ್ತಾರೆ. ಅದನ್ನು ಬುಕ್ ಮಾಡ್ಲಿಕ್ಕೆ ಎಲ್ಲರೂ ಕೂಡ 100% ಎಕ್ಸೈಟ್ಮೆಂಟ್ ಅಲ್ಲಿ ಇರೋದಂತ ಹೌದು. ಯಾರ್ಯಾರೆಲ್ಲ ಸ್ಟೇಡಿಯಂಗೆ ಹೋಗ್ಕೊಂಡು ನೋಡುವಂತ ಅಷ್ಟು ಉತ್ಸಾಹಕತೆ ಇರುವಂತವ್ರು. ಅಂಡ್ ಆಬ್ವಿಯಸ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಕಿಂಗ್ ಕೊಹ್ಲಿ ನೋಡ್ಲಿಕ್ಕೆ 100% ಬರ್ತಾರೆ. ಆದ್ರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ಅಷ್ಟೇ, ಅದೇ ಸಿ ಎಸ್ ಕೆ ಫ್ಯಾನ್ಸ್ ಗಳು ಅಷ್ಟೊಂದು. ಯಾಕಪ್ಪ ಅಂತ ಹೇಳಿ ಸಿ ಎಸ್ ಕೆ ಅಂತ ಬಂದ್ರೆ MSD ಅವ್ರ ಫ್ಯಾನ್ ಬೇಸ್ ಇರೋದಂತ ಹೌದು. MSD ಅವರು ಬಂದ್ರೆ ಮಾತ್ರ 100% ಅಲ್ಲಿ ಸಿ ಎಸ್ ಕೆ ಗ್ರೌಂಡ್ ಆರ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲೂ ಎಲ್ಲೋ ಜೆರ್ಸಿಗಳು ಕಾಣಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಫುಲ್ ಆಫ್ ಕಾಸ್ಟ್, ಫುಲ್ ಆಫ್ ದ ಸ್ಟೇಡಿಯಂ ಫುಲ್ ರೆಡ್ ಅಂಡ್ ಫುಲ್ ರೆಡ್ ಅಲ್ಲೇ ತುಂಬಿಕೊಂಡಿರೋದು ಅಂತಾನೆ ಹೇಳ್ಬೋದು. ಅಲ್ಲಿ ಕಿಂಗ್ ಕೊಹ್ಲಿ ಜೆರ್ಸಿ ಅಂಡ್ ಆರ್ ಸಿ ಬಿ ಜೆರ್ಸಿ ಅಷ್ಟೇ ಬಿಟ್ರೆ ಫುಲ್ ಆಫ್ MRF ಬ್ಯಾಟ್ಸ್, ಇಷ್ಟೇ ಬಿಟ್ರೆ ಮತ್ತೆ ಏನೂ ಇರಲ್ಲ. ಇಲ್ಲಿ MSD ಅವರು ಬರ್ದೇ ಇದ್ರೆ ಇಷ್ಟು ಬೇಗ ಸೋಲ್ಡ್ ಔಟ್ ಆಗುತ್ತೆ ಅಂತ ಹೇಳಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳ ಕ್ರೇಜ್ ಯಾವ ತರ ಇರುವಂತದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ IPL ನ ಮ್ಯಾಚ್ ಬಗ್ಗೆ. ಆರ್ ಸಿ ಬಿ ಮ್ಯಾಚ್ ಮಾತ್ರ ಈ ರೀತಿ ಆಗುವಂತಾರೆ. ಮತ್ತೆ ಯಾವ ಮ್ಯಾಚ್ಗೂ ಕೂಡ ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿ ಏನಾದ್ರೂ MI CSK ಆದ್ರೆ ಮಾತ್ರ, ಅಥವಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚೆನ್ನೈ ಅಂಡ್ ಆರ್ ಸಿ ಬಿ ಅಂಡ್ MI ಆರ್ ಡೆಲ್ಲಿ KL ರಾವ್ ವಿರುದ್ಧ ಆದ್ರೆ ಮಾತ್ರ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿರುವಂತದ್ದು. ಟಿಕೆಟ್ಗಳು ಇಷ್ಟು ಬೇಗ ಸೋಲ್ಡ್ ಔಟ್ ಆಗಿರುವಂತದ್ದು ಇದೇ ಫಸ್ಟ್ ನನ್ನ ಪ್ರಕಾರ ಅನಿಸ್ತಾ ಇರುವಂತದ್ದು ಹಿಸ್ಟ್ರಿಲೇ. ಅದಕ್ಕೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅಷ್ಟು ಎಕ್ಸೈಟ್ಮೆಂಟ್ ಹಾಕೊಂಡು ಟಿಕೆಟ್ಗಳೇ ಇಲ್ಲ ಚೆನ್ನೈ ಮ್ಯಾಚ್ ಅಲ್ಲಿ. ಹೆಚ್ಚಾಗಿ ಎಲ್ಲರೂ ಕೂಡ ಆಫ್ ಸ್ಕ್ರೀನ್ ಅಲ್ಲಿ ನೋಡೋದಂತ ಹೊರಗಡೆ ಅಥವಾ ಸ್ಟೇಡಿಯಂ ಹೊರಗಡೆ ಅಥವಾ ಮೊಬೈಲ್ ಅಲ್ಲಿ ಎಷ್ಟೋ ಜನ ನೋಡ್ತಾರೆ. ಇದರಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಫ್ಯಾನ್ ಬೇಸ್ ಎಷ್ಟು ಪೀಕ್ ಅಲ್ಲಿ ಇದೆ ಅನ್ನುವಂಥದ್ದು 100% ಗೊತ್ತಾಗುತ್ತೆ ಇಷ್ಟು ಬೇಗ ಸೋಲ್ಡ್ ಔಟ್ ಆಗಿರೋದ್ರಿಂದ. ನೋಡು, ಇದಿಷ್ಟು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಾವ ರೀತಿ ಟಿಕೆಟ್ಸ್ ಗಳು ಸೋಲ್ಡ್ ಔಟ್ ಆಗಿರುವಂತದ್ದು ಅಂಡ್ ಒನ್ ಆಫ್ ದ ಕ್ರೇಜೆಸ್ಟ್ ಫ್ಯಾನ್ ಬೇಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ತಿಳಿಸ್ಕೊಡ್ಲಿಕ್ಕೆ ನಿಮ್ಗೆ ವಿಡಿಯೋ ಮಾಡಿರುವಂತದ್ದು. ನಿಮ್ಗೆ ವಿಡಿಯೋ ಅಕ್ಷರ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗುವ ಮತ್ತೊಂದು ವಿಡಿಯೋದಲ್ಲಿ.